ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕೇರಿಯಸ್ ಚಾನಲ್. ಇವತ್ತು ನಾನು ರವಾ ಇಡ್ಲಿ ಮಾಡ್ಬೇಕು ಅನ್ಕೊಂಡಿದ್ರಿ. ಮಸಾಲ ರವಾ ಇಡ್ಲಿ. ಇದಕ್ಕೆ ಬೇಕಾಗಿನ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನು ಒಂದು ಸ್ವಲ್ಪ ಕರಿಬೇವಿನ ಹೆಸರು, ಆಮೇಲೆ ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅದು ಖಾರಕ್ಕೆ ತಕ್ಕಷ್ಟು ನೀವು ಎಷ್ಟು ಬೇಕು ಅಷ್ಟು ತೊಗೊಳ್ರಿ. ಆಮೇಲೆ ಒಂದು ಕ್ಯಾರೆಟ್ ತೊಗೊಂಡೇನಿ, ಅದು ಫುಲ್ ಹಾಕ್ಕೊಳ್ಳಲ್ಲ, ನಾನು ಒಂಚೂರು ಅಷ್ಟೇ ತೊಗೋತೇನೆ ಅದರೊಳಗೆ. ಆಮೇಲೆ ಒಂದು 6-7 ಗೋಡಂಬಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡೇನಿ. ಉದ್ದಿನಬೇಳೆ, ಕಡಲೆಬೇಳೆ. ಸೊ ಹೆಂಗೆ ಮಾಡೋದಂತ ಮುಂದಿನ ಪ್ರೊಸೀಜರ್ ನೋಡೋಣ ಬರ್ರಿ. ಮೊದಲಿಗೆ ನಾನು ಈ 3 ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೇನೆ. ಅದಾದಮೇಲೆ ಈ ಕರಿಬೇವು ಅಷ್ಟೇ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊತೇನೆ. ಈಗ ಒಂದು ಐರನ್ ಬಾಳಿಗೆ ತೊಗೊಂಡಿನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 3 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಹಿಂಗೆ ಹಾಕ್ಕೊಳತ್ತೇನೆ ರೀ. ಕಾಜು ಹಾಕೋತೀನಿ, ಇವಾಗ ಕರಿಬೇವಿಂದ, ಆಮೇಲೆ ಮೆಣಸಿನ್ಕಾಯಿ 2 ಹಾಕೋತೀನಿ. ಬ್ರೌನ್ ಆಗೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗ್ಯಾವ. ಇದಕ್ಕೆ ರವಾ ಹಾಕೋತೇನೆ ರೀ. 1.5 ಕಪ್ ಆಗೋಷ್ಟು ರವಾ ಹಾಕೋತೇನೆ ರೀ. ಸ್ವಲ್ಪ ರವಾ 2 ನಿಮಿಷ ಅಷ್ಟೇ ಬಿಸಿ ಮಾಡ್ಕೊಳ್ಳೋಣ, ಜಾಸ್ತಿ ಬಿಸಿ ಮಾಡ್ಕೊಳ್ಳೋದು ಬೇಡ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ರವಾ ಕೂಲ್ ಆಗೋವರೆಗೂ ನಾವು ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟ್, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕಟ್ ಮಾಡತ್ತೇನೆ ರೀ. ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊತೀನಿ. ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನಾನು ಮೊಸರು ತಗೋತೇನೆ ರೀ. ಯಾಕಂದ್ರೆ ಅವಾಗಲೇ 1.5 ಕಪ್ ನಾನು ಇದರಿಂದ ರವಾ ತಗೊಂಡಿದ್ದೆ. ಇದನ್ನೀಗ ನಾನು ವಿಸ್ಕ್ ಮಾಡ್ಕೋತೇನೆ ರೀ. ಕಂಪ್ಲೀಟ್ಲಿ ವಿಸ್ಕ್ ಆಗೈತ್ರಿ ಇದು ಮೊಸರು. ಈಗ ರವಾ ಈಗ ಬಿಸಿ ಹೋಗೈತ್ರಿ. ನಾನು ಇದಕ್ಕೆ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ವಿಸ್ಕ್ ಮಾಡಿ ಇಟ್ಕೊಂಡಿರೋ ಆವಾಗಲೇ ಕರ್ಡ್ ಹಾಕ್ತೀನಿ ರೀ. ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕೊತ್ತಂಬರಿ, ಸಬ್ಬಸಿಗೆ, ಆಮೇಲೆ ಕ್ಯಾರೆಟ್ ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿ ಬರ್ಬೇಕ್ರಿ. ಅಂದ್ರೆ ಇಡ್ಲಿ ಬ್ಯಾಟರ್ ಹೆಂಗಿರ್ಬೇಕು ಹಂಗೆ ಆಗ್ಬೇಕಲ್ಲ. ಸೊ ನಾವು ಆವಾಗಲೇ ಮೊಸರು ಹಾಕ್ಕೊಂಡಿದ್ವಲ್ಲ ವಿಸ್ಕ್ ಕರ್ಡಿಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಣ. ನೋಡ್ರಿ, ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ. ಇದಕ್ಕೆ 1/2 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಇದರಿಂದ 1 ಸ್ಪೂನ್ ಹಾಕ್ಕೊಳತ್ತೇನೆ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಬ್ಯಾಟರ್ ರೆಡಿ ಆದ್ರಿ. ಈಗ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಕ್ಕಿಡೋಣ. ಇಡ್ಲಿ ಬೇಯೋವರೆಗೂ ನಾವು ಒಂದು ಕ್ವಿಕ್ ಆಗಿ ಪ್ಯೂರ್ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ ರೀ. ನಾನಿಲ್ಲೇ ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ಕಟ್ ಮಾಡಿಟ್ಕೊಂಡೀನಿ ಪೀಸಸ್ಸು. 2 ಮೆಣಸಿನ್ಕಾಯಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡೇನಿ, ಪುದೀನ, ಕೊತ್ತಂಬರಿ ಮತ್ತು ಹುಣಸೆ ಹಣ್ಣು. ಇದಿಷ್ಟು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಮತ್ತು ಹುಣಸೆ ಹಣ್ಣು, ಜೀರಿಗೆ ಹಾಕಿದ್ರೆ, ಉಪ್ಪು ಹಾಕಿ ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇಡ್ಲಿ ಬೆಂದಾವ್ ನೋಡ್ರಿ. ನಾವು ಈ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಮೆತ್ತಗಾಗ್ಯಾವ ನೋಡ್ರಿ. ಆ್ಯಂಡ್ ಗಟ್ಟಿನೂ ಆಗಿಲ್ಲ, ಸಾಫ್ಟಾಗಿ.